ಬೆಂಗಳೂರಿನ ನಗರಪೇಟೆಯ ಮೊಬೈಲ್ ಶಾಪ್ನಲ್ಲಿ ಹನುಮಾನ್ ಚಾಲಿಸ ಹಾಕಿದಕ್ಕೆ ಹಲ್ಲೆ ನಡೆಸಿದ ಪ್ರಕರಣ ಮಾಸು ಮುನ್ನುವೆ ಇದೀಗ ಮತ್ತೊಂದು ಹಂತದ ಘಟನೆ ನಡೆದಿದೆ. ರಾಮನವಮಿಯನ್ನು ಮುಗಿಸಿಕೊಂಡು ಕಾರ್ನಲ್ಲಿ ಹೋಗುತ್ತಿದ್ದವರನ್ನ ಅಡ್ಡಗಟ್ಟಿದ ಮುಸ್ಲಿಂ ಯುವಕರು ಪುಂಡಾಟ ನಡೆಸಿರೋ ಘಟನೆ ಬೆಂಗಳೂರಿನ ವಿದ್ಯಾರಣ್ಯಪುರದ ಬೆಟ್ಟಳ್ಳಿ ಮಸೀದಿ ಬಳಿ ನಡೆದಿದ್ದು ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಘಟನೆ ಖಂಡಿಸಿ ನೂರಾರು ಬಿಜೆಪಿ ಕಾರ್ಯಕರ್ತರು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ ಎದುರು ಇವತ್ತು ಪ್ರತಿಭಟನೆ ನಡೆಸಿದ್ರು. ಹಲ್ಲೆ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿರುವ ವಿದ್ಯಾರಣ್ಯಪುರ ಪೊಲೀಸರು ಪ್ರಮುಖ ಆರೋಪಿ ಫರ್ಮಾನ್ ಸೇರಿದಂತೆ ಒಟ್ಟು 4 ಆರೋಪಿಗಳನ್ನು ಬಂಧಿಸಿದ್ದು, ಈ ಪೈಕಿ 2 ಅಪ್ರಾಪ್ತರಾಗಿದ್ದಾರೆ. ಕ್ರೈಮ್ ನಲ್ಲಿ ಭಾಗಿಯಾಗಿದ್ರು, ಎಲ್ಲಾನು ಕೂಡ ಅರೆಸ್ಟ್ ಮಾಡಿದ್ವಿ. ಅದ್ರಲ್ಲಿ 2 ಜನ ಮೇಜರ್ ಇದ್ದಾರೆ, ಮತ್ತೆ 2 ಜನ ಮೈನರ್ ಇದ್ದಾರೆ. ಈಗ ಅರೆಸ್ಟ್ ಮಾಡಿದ ನಂತರ ಅವ್ರಿಗೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ, ಮತ್ತೆ ಇನ್ವೆಸ್ಟಿಗೇಷನ್ ನಮ್ದು ಮುಂದುವರಿತಾ ಇದೆ. ಮತ್ತೆ ಇವತ್ತಿನ ದಿವಸ ಸ್ಥಳೀಯ ಮುಖಂಡರು ಸ್ವಲ್ಪ ಜನ ಕಮ್ಯುನಿಟಿ ಲೀಡರ್ಸ್ ಬಂದ್ಬಿಟ್ಟು ಒಂದು ಮೆಮೊರಾಂಡಮ್ ಕೂಡ ಕೊಟ್ಟಿದ್ದಾರೆ. ಈ ತರ ಘಟನೆ ಆಗಿದೆ, ಅದನ್ನ ಬಹಳ ಸೀರಿಯಸ್ ಆಗಿ ತಗೊಬೇಕು ಅಂತ ಹೇಳ್ಬಿಟ್ಟು. ಸೊ ಕಮ್ಯುನಿಟಿ ಲೀಡರ್ಸ್ಗೆ ಕೂಡ ನಾವು ಮನವರಿಕೆ ಮಾಡಿದ್ವಿ. ತಕ್ಷಣ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದಕ್ಕೆ ಹಲ್ಲೆ ಮಾಡಿದ ಪ್ರಕರಣ ರಾಜ್ಯಕ್ಕೆ ತಿರುವು ಪಡೆದಿದೆ. ಘಟನೆ ಸಂಬಂಧ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಇಂಥ ಗಲಭೆಗಳನ್ನು ಎಬ್ಬಿಸಿ ಈ ಕ್ಷೇತ್ರದಲ್ಲಿ ಮತ್ತಷ್ಟು ತೊಂದರೆ ಮಾಡುವಂತ, ಚುನಾವಣೆಗೆ ಅಡ್ಡಿ ಮಾಡುವಂತ ಘಟನೆಗಳನ್ನು ಇಲ್ಲಿರುವಂತ ಕಾಂಗ್ರೆಸ್ ನಾಯಕರು ಕುಮ್ಮಕ್ಕಿನಿಂದ ಏನಾದರೂ ಮಾಡಿದ್ರೆ ಖಂಡಿತ ನಾವು ಸುಮ್ಮನೆ ಇರಲ್ಲ. ಇದಕ್ಕೆ ಹೋರಾಟ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಸಹಜವಾಗಿ ಇದೇ ರೀತಿ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ, ಇಸ್ಲಾಮಿಕ್ ಮತಾಂಧರಿಗೆ ಈ ರೀತಿಯಾದಂಥ ಕುಮ್ಮಕ್ಕು ಸಿಗ್ತದೆ. ಯಾಕಂದರೆ ಪಾಕಿಸ್ತಾನ ಜಿಂದಾಬಾದ್ ಅಂದಾಗೂ ಅವ್ರನ್ನ ಸಮರ್ಥನೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಇವರು. ಈ ಒಂದು ಕರ್ನಾಟಕದ ಶಾಂತಿಯ ತೋಟವನ್ನು ಏನಿತ್ತು ಅದನ್ನು ಹಾಳು ಮಾಡುವಂಥ ಓಟ್ಗೋಸ್ಕರ ಇಡೀ ರಾಜ್ಯದ ಒಂದು ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥ ವ್ಯವಸ್ಥೆಗೆ ಕಾಂಗ್ರೆಸ್ ಅವರು ಕೈ ಹಾಕಿ, ಯಾರಿಗೆ ಈ ಭಯೋತ್ಪಾದಕರಿಗೆ, ಬಾಂಬ್ ಹಾಕುವವರಿಗೆ, ಈ ರೀತಿ ಕೆಟ್ಟ ಕಾನೂನು ಕೈಗೆತ್ತಿಕೊಳ್ಳುವವರಿಗೆ, ಇವರಿಗೆಲ್ಲ ಸ್ವರ್ಗ ಕಾಂಗ್ರೆಸ್ನ ಕಾಲಘಟ್ಟ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿರೋದೇ ದುರ್ದೈವ. ಇದಕ್ಕಾಗಿ ಕಾಂಗ್ರೆಸ್ನ ಕರ್ನಾಟಕದ ಎಲ್ಲ ಜನರು ಅನುಭವಿಸುವಂಥ ಪರಿಸ್ಥಿತಿ ಬಂದಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.